ಹೆಂಡತಿಯ ದಾಸನಾದಂತ ಮಗ, ಆ ಹೆಂಡತಿಯ ಪ್ರೀತಿ ವ್ಯಾಮೋಹಕ್ಕೆ ಬಲಿಯಾದ ಮಗ ಹೆತ್ತ ತಾಯಿಯನ್ನ ಭಿಕ್ಷಕಿ ಅಂತ ಯಾವಾಗ ಭಿಕ್ಷಕಿ ಅಂತ ಹೇಳಿದ ಅವಾಗ ಅಲ್ಲೇ ಆ ಸೊಸಿ ನಾಯಿಗೆ ಹಾಕಬೇಕಂತ ಅನ್ನ ತಂದಿದ್ಲು. ಆ ನಾಯಿಗೆ ಹಾಕಬೇಕಂತ ಅನ್ನ ತಂದಿದ್ಲಲ್ಲ, ಮಗನ ಕೈ ಒಳಗೆ ಗಂಡನ ಕೈ ಒಳಗ ನೋಡ್ರಿ ನಾಯಿಗೆ ಹಾಕಬೇಕಂತ ಅನ್ನ ತಂದಿದ್ದೆ, ಈ ಅನ್ನವನ್ನ ಆ ಭಿಕ್ಷಕಿಗೆ ಕೊಟ್ಟು ಬಿಡ್ರಿ ಆಯ್ತು ಆಯ್ತು. ಯಾವಾಗ ನಾಯಿಗೆ ಹಾಕಬೇಕಾದ ಅನ್ನವನ್ನ ತಾಯಿಗೆ ಕೊಡುವಂತ ಹೇಳಿದ್ದು ಆಯ್ತು ಅಂತೇಳಿ ಹಿಂದೆ ಮುಂದೆ ಯೋಚನೆ ಮಾಡಲಾರ್ದೆ ನಾಯಿಗೆ ಹಾಕಬೇಕಾದ ಅನ್ನವನ್ನ ತಾಯಿ ಕೈಯಲ್ಲಿ ಕೊಟ್ಟ. ತಾಯಿ 3 ದಿನ ಆಗಿತ್ತು, 4 ದಿನ ಆಗಿತ್ತು. ಮಗನ ಹುಡುಕುವ ಬರದೊಳಗ ಒಂದು ತುತ್ತು ಅನ್ನಾನು ಕೂಡ ಉಂಡಿದ್ದಿಲ್ಲ. ಒಂದು ತುತ್ತು ಅನ್ನಾನು ಕೂಡ 3-4 ದಿನಗಳಿಂದ ಉಳ್ಳಲಾರದ ತಾಯಿ ಕೈ ಒಳಗ ಕೊನೆಯ ಕಾಲಕ್ಕೆ ನನ್ನ ಮಗ ಹಸ್ಕೊಂಡು ಬಂದಿರೋದನ್ನು ನೋಡಿ ಒಂದು ತುತ್ತು ಅನ್ನ ಕೊಟ್ಟನಲ್ಲ ಅಂತ ಹೇಳಿ ಆ ಅನ್ನಕ್ಕೆ ನಮಸ್ಕಾರ ಮಾಡಿ ನಾಯಿಗೆ ಹಾಕಬೇಕಾದ ಅನ್ನವನ್ನ ಆ ತಾಯಿ ಕೊನೆ ಪಕ್ಷ ನನ್ನ ಮಗ ಒಂದು ತುತ್ತು ಅನ್ನ ಕೊಟ್ಟಾನಂತ ಯೋಚನೆ ಮಾಡಿ ಒಂದೆರಡು ತುತ್ತು ತಿಂದ ಮೇಲೆ ಆ ತಾಯಿ ಗೊತ್ತಾಯ್ತು ಈ ಅನ್ನ ಈ ಅನ್ನ ಕೆಟ್ಟದ ಅಳಿಸುವಿಗೆ ಇದು ತಂಗಳ ಅನ್ನ ಅಳಿಸುವಿಗೆ ಅಂತ ಗೊತ್ತಾಯ್ತು ತಾಯಿಗೆ. ಯಾವಾಗ ಅಳಿಸುವಿಗೆ ತಾಯಿಗೆ ಗೊತ್ತಾಯ್ತು ಅವಾಗ್ಲೂ ಕೂಡ ತಾಯಿ ಮಗನ ಮೇಲೆ ಸಿಟ್ಟಾಗ್ಲಿಲ್ಲ. ಆ ತಾಯಿ ಕೊನೆಗಾಲಕ್ಕೆ ನನ್ನ ಮಗ ಅನ್ನ ಕೊಟ್ಟಾನ, ಇದು ಅಳಿಸದ ಅಂತ ಹೇಳಿದ ಮನಸ್ಸಿಗೆ ನೋವಾಗುತ್ತದೆ ಅಂತೇಳಿ ಅಳಿಸಿದ ಅನ್ನವನ್ನೇ ಅಮೃತ ಮಾಡಿಕೊಂಡು ಅಮೃತ ಅನ್ಕೊಂಡು ತಿನ್ನಾಕತ್ತಿ ಅಳಿಸಿದ ಯಾವಾಗ ಸೊಸೆಯಂದು ಗಂಡನಿಗೆ ಇನ್ನು ಆ ಭಿಕ್ಷಕಿಯನ್ನು ಎಷ್ಟೊಂದು ಮನೆ ಮುಂದ ತಳ್ರಿ ಹೊರಗೆ ಹೋಗ್ಲಿ ಹಿಂದೆ ಮುಂದೆ ಯೋಚನೆ ಮಾಡಲಾರ್ದ ಮಗ ಹೆಂಡತಿಯ ಗುಲಾಮನಾಗಿ, ಹೆಂಡತಿಯ ದಾಸನಾಗಿ, ಹೆಂಡತಿಯ ಪ್ರೀತಿ ವ್ಯಾಮೋಹಕ್ಕೆ ಬಲಿಯಾದ ಗಂಡ ತನ್ನ ಹೆತ್ತ ತಾಯಿಯನ್ನ ಕತ್ತಿಡಿದು ಹೊರಗಿಡುತ್ತಾಳೆ. ಯಾವಾಗ ಹೆತ್ತ ತಾಯಿ ಅಂತಕ್ಕಂಥ ಪ್ರೀತಿ ಮಮತೆ ಕನಿಕರವೂ ಇರಲಾರದೆ ಮಗ ಕತ್ತನ್ನು ಹಿಡಿದು ಹೊರಗೆ ತಳ್ಳಿದ. ನಿಲ್ಲಲಿಕ್ಕೆ ತಾಯಿ ನೆಲಕ್ಕೆ ಅಪ್ಪಳಿಸಿ ಬೀಳ್ತಾಳ. ಕೈಕಾಲುಗಳೆಲ್ಲವೂ ಕೂಡ ರಕ್ತ ಬರುವ ಹಾಗೆ ನೋವಾಗುತ್ತಾವ. ತಾಯಿ ಹಂಗೋ ಹಿಂಗೋ ಎದ್ದು ನಿಲ್ಲುತ್ತಾಳ. ತಾನು ತಿನ್ನಬೇಕಾದ ಅನ್ನ ನಾಯಿಗಳೆಲ್ಲ ಬಂದು ಅವಾಗ ನಾನು ಹೋದ್ರೆ ನನ್ನ ಮಗನ ಸಂಸಾರ ಕೆಡಬಹುದು, ನಾನು ಹೋದ್ರೆ ನನ್ನ ಮಗನ ಜೀವನ ಹಾಳಾಗ್ಬೋದು, ನಾನು ಮತ್ತೆ ಹೋದ್ರೆ ಅವರಿಬ್ಬರು ಗಂಡ ಹೆಂಡತಿ ದೂರ ಆಗಬಹುದು, ನನ್ನಿಂದ ನನ್ನ ಮಗನ ಜೀವನ ಹಾಳಾಗೋದು ಬೇಡ, ಇಲ್ಲೇ ನಿಲ್ಲು, ಕೊನೆಯ ಸಲ ನನ್ನ ಮಗನ ಕಣ್ಣು ತುಂಬ ನೋಡಿ ನಾನು ಹೋಗಬೇಕು ಅಂತ ವಿಚಾರ ಮಾಡಿ ತಾಯಿ ತಿರುಗುತ್ತಾಳೆ. ಕತ್ತಿಡಿದು ಹೊರಗೆ ತಾಯಿದ್ರು ಕೂಡ ತಾಯಿ ಮಗನ ಮೇಲೆ ವಿಷವನ್ನ ತೋರಿಸ್ಲಿಲ್ಲ, ಸಿಟ್ಟು ತೋರಿಸ್ಲಿಲ್ಲ. ಅಲ್ಲೇ ನಿಲ್ಲ ಮಗನನ್ನ ನೋಡಿ ಹೋದ್ರ ತಿರುಗಿದ್ರೆ ಮಗ ಆಗ್ಲೇ ಗೇಟ್ ಹಾಕೊಂಡು ಒಳಗೆ ಹೋಗಿ ಬಿಟ್ಟಿದ್ದ. ಮಗ ಇದ್ದಿದ್ದಿಲ್ಲ. ಮೇಲಿಂದ ಕೆಳಗೆ ನೋಡಿದಾಳೆ, ಮಗ ಕಾಣಲಿಲ್ಲ. ಆಯ್ತು ಬಿಡು, ಕೊನೆಗಾಲಕ್ಕೆ ಮಗ ಒಂದು ತುತ್ತು ಅನ್ನರ ಹಾಕ್ಯನಲ್ಲ, ಇಂದಲ್ಲ ನಾಳೆ ನಾನು ಹುಡುಕೊಂಡು ಬರ್ತಾನೆ ಅಂತ ಹೇಳಿ ತಾಯಿ ಮತ್ತೆ ಮರಳಿ ಆ ಊರಿಗೆ ಬರ್ತಾಳೆ. ಆ ಊರಿಗೆ ಬಂದ ಮೇಲೆ ಒಂದಿಷ್ಟು ದಿನಗಳ ಕಳೆದ ಮೇಲೆ ಮಗ ಆ ಊರಿಗೆ ಕೆಲಸದ ಮೇಲೆ
ಇಲ್ಲೇ ಒಂದು ಸತ್ಯ ಗೊತ್ತಾಗೋ ಯಾವಾಗ ಮಗ ಅವನು ಹುಟ್ಟಿ ಬೆಳೆದ ತಾಯಿಯ ಊರಿಗೆ ಬರ್ತಾನ ಒಂದು ಕೆಲಸದ ನಿಮಿತ್ತ ಬಂದಾಗ ಅವನು ಕಲಿತ ಶಾಲೆ ಅವನ ತಾಯಿ ಕೊಡಿಸಿದ ಬಟ್ಟೆಯ ಅಂಗಡಿ ಅವನ ತಾಯಿ ಕೊಡಿಸಿದ ಚಾಕ್ಲೇಟ್ ಅಂಗಡಿ ಅವನ ತಾಯಿ ಕೊಡಿಸಿದ ಪುಸ್ತಕದ ಅಂಗಡಿ ಅವನ ತಾಯಿ ಆಟ ಆಡಿಸಿದ ಆಟದ ಸಾಮಾನುಗಳ ಅಂಗಡಿ ಎಲ್ಲವೂ ಕೂಡ ಅವನ ಕಣ್ಣಿಗೆ ಬೀಳ್ತಾವ ಅವಾಗ ನನ್ನ ತಾಯಿಯ ಮನೆ ಇಲ್ಲೇ ಐತಲ್ಲ ಕೊನೆ ಸಲ ನನ್ನ ತಾಯಿಯನ್ನು ನೋಡಿ ಮಾತಾಡಿಸಿಕೊಂಡು ಹೋಗೋಣ ಅಂತ ತಾಯಿಯನ್ನು ಹುಡುಕೊಂಡು ಮನೆಗೆ ಹೋಗ್ತಾನೆ ಆ ಮನೆಯ ಬಾಗಿಲ ಕದವನ್ನು ತಡ್ತಾನೆ ಅಮ್ಮ ಅಮ್ಮ ಒಳಗೆ ಹೋಗುತ್ತಾನೆ ಆ ಮನೆ ಕದ ಹಾಕಿತ್ತು ಮನೆ ಒಳಗಿರುವ ಡಬರಿಗಳೆಲ್ಲವೂ ಕೂಡ ಚಲ್ಲಾಚಲಿಯಾಗಿ ಬಿದ್ದು ಹೆಗ್ಗಣಗಳೆಲ್ಲವೂ ಕೂಡ ಓಡಾಡವು ಆ ಎಲ್ಲ ಮನಿ ಹಾಳು ಇವ ಯಾವಾಗ ಅಮ್ಮ ಯಾರದಿ ಒಳಗಡೆ ಅಂತ ಕಡೆ ಬಾರಿಸಿದ ಅವಾಗ ಮನೆ ಹೊರಗಡೆ ಇದ್ದಂತ ಹೆಣ್ಣು ಮಗಳು ಬಂದು ಯಾರಪ್ಪ ಯಾಕೆ ಕಡೆ ಬಾರಿಸಕತ್ತಿ ಯಾರು ಬೇಕಾಗಿ ಯಾರು ಇಲ್ಲ ಇಲ್ಲಿ ಏನೊಬ್ಬ ಕಣ್ಣು ಕಾಣಲಾರ್ದ ವಯಸ್ಸಾದ ಹೆಣ್ಮಗಳಿದ್ದಲ್ರಿ ಆಕಿನ್ ನೋಡಿ ನೀನ್ ಯಾರು ನಾನು ಆಕಿ ಓ ನೀನೇ ಏನು ದೆಹಲಿ ಒಳಗ ದೊಡ್ಡ ಸಾಹೇಬ ದೆಹಲಿ ಒಳಗ ದೊಡ್ಡ ಶ್ರೀಮಂತ ಸಾವಿರಾರು ಮಂದಿ ಕೆಲಸ ಕೊಟ್ಟ ಮಗ ನೀನೇ ಏನಪ್ಪ ಹೌದ್ರಿ ನಾನೇ ಅಲ್ಲೋ ಇವಾಗ ಬಂದಿ ನಿನ್ನ ತಾಯಿ ಈ ಓಣಿ ತುಂಬ ಇಡೀ ಊರು ತುಂಬ ಹೇಳ್ಯಾಳ ನನ್ನ ಮಗ ಸಾಹೇಬಾಗೇನ ನನ್ನ ಮಗ ಇಂದಲ್ಲ ನಾಳೆ ಬರ್ತಾನ ನನ್ನ ಮಗ ನನ್ನ ಕರ್ಕೊಂಡು ಹೋಗ್ತಾನ ನನ್ನ ಮಗ ನನ್ನ ಆರೋಗ್ಯ ಸರಿ ಮಾಡ್ತಾನ ನನ್ನ ಮಗ ನನ್ನ ಚೆನ್ನಾಗಿ ನೋಡ್ಕೊಂತಾನ ನನ್ನ ಮಗ ನನಗೆ ಸರಿಯಾಗಿ ಬಿಸಿ ಊಟವನ್ನು ಉಣ್ಣಿಸ್ತಾನ ನನ್ನ ಮಗ ನನ್ನ ಜೋಪಾನವಾಗಿ ನೋಡ್ಕೊಂತಾನ ಇಂದಲ್ಲ ನಾಳೆ ಬರ್ತಾನೆ ದೆಹಲಿ ಒಳಗೆ ದೊಡ್ಡ ಸಾಹೇಬ ಆಗೇನ ಅಂತ ಹೇಳಿ 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 ಕೊನೆಗೆ ಊರು ತುಂಬಾ ಈ ಓಣಿ ತುಂಬಾ ಹೇಳಿ ಹೇಳಿ ತಾಯಿ ಕೊನೆಗೆ ಒಂದು ತುತ್ತು ಅನ್ನಕ್ಕೂ ಗತಿ ಇರ್ಲಾರ್ದಂಗ ಇದ ಬೀದಿಯೊಳಗ ಬಿದ್ದು ಸತ್ತು ಹೋಗ್ಯಾಳೋ ನಿನ್ನ ತಾಯಿ ಎಲ್ಲಿಂದ ಬರ್ಬೇಕು ಯಾವಾಗ ನಿಮ್ಮ ತಾಯಿ ಒಂದು ಅನ್ನಕ್ಕೂ ಗತಿ ಇಲ್ದಂಗ ಈ ಬೀದಿಯೊಳಗ ಸತ್ತಾಳ ಅಂತ ಹೆಣ್ಣು ಮಗಳು ಹೇಳಿದ್ರು ಮಗ ಅಯ್ಯೋ ನನ್ನ ತಾಯಿ ಸತ್ತ ಹೋಗ್ಲಿ ಬಿಡು ಸತ್ತ ಮೇಲೆ ಏನು ಮಾಡಲಿ ಅಂತ ಹೊಂಟಿತ ಅವಾಗ ಹೆಣ್ಮಗಳು ನೋಡೋ ನಿನ್ನ ತಾಯಿ ನೀ ಬಂದೇ ಬರ್ತೀಯ ನಾ ಸತ್ತ ಮೇಲಾದ್ರೂ ಈ ಚೀಟಿಯನ್ನು ನನ್ನ ಮಗನಿಗೆ ಕೊಡ್ರಿ ಅಂತ ಹೇಳಿ ನನ್ನ ಮಗಳ ಕೈಯಿಂದ ಒಂದು ಪತ್ರ ಬರೆಸಾಳ ಆ ಪತ್ರವನ್ನು ನೀ ಬಂದಾಗ ನಿನ್ನ ಕೈ ಒಳಗೆ ಕೊಡು ಅಂದಾಳ ಆ ಪತ್ರವನ್ನು ತಂದು ಕೊಡ್ತೀನಿ ಅಂತ ಹೇಳಿ ಆ ತಾಯಿ ಮಗನಿಗೆ ಮುಟ್ಟಿಸಬೇಕಾದ ಪತ್ರವನ್ನು ಮುಟ್ಟಿಸಿದ ಏನೋ ಇರಬೇಕು ಈ ಪತ್ರದೊಳಗ ತಗೊಂಡವ ಗಾಡಿ ಹತ್ತಿ ಹೊಂಟಿದ್ದು ಹೋಗಬೇಕಾದ್ರೆ ಅವನಿಗೆ ಅನಿಸ್ತದ ಬಹುಶಃ ನನ್ನ ತಾಯಿ ನನ್ನ ಹೆಸರಲ್ಲಿ ಏನಾದ್ರೂ ಆಸ್ತಿ ಮಾಡಿರ್ಬೋದಲ್ಲ ನನ್ನ ಹೆಸರಲ್ಲಿ ಏನಾದ್ರೂ ಬಂಗಾರ ಇಟ್ಟಿರ್ಬೋದಲ್ಲ ನನ್ನ ಹೆಸರಲ್ಲಿ ಬ್ಯಾಂಕ್ ಒಳಗೆ ಏನಾದ್ರೂ ಹಣವನ್ನು ಇಟ್ಟಿರ್ಬೋದಲ್ಲ ಅಥವಾ ಏನಾದ್ರೂ ಹೊಲಾನೋ ಸೈಟ್ ಅನ್ನ ಮಾಡಿರ್ಬೋದಲ್ಲ ನಾನು ಅಲ್ಲಿಂದ ಮತ್ತೆ ವಾಪಸ್ ಬರಕ್ ಆಗಲ್ಲ ಈ ಪತ್ರದೊಳಗೆ ಹಂಗೆ ಏನಾದ್ರೂ ಇದ್ರ ಅದನ್ನ ಇಲ್ಲೇ ಮಾರಿ ಹೋಗ್ಬಿಟ್ರೆ ಪತ್ರ ಓದೋಣ ಅಂತ ಹೇಳಿ ಗಾಡಿಯನ್ನು ಪತ್ರವನ್ನು ಓದಕ್ಕೆ ಪ್ರಾರಂಭ ಮಾಡಿದ ಎಷ್ಟು ಅದ್ಭುತವಾಗಿ ಆ ತಾಯಿಯ ಪತ್ರವನ್ನು ಬರೆಸಿದ್ಲಂದ್ರೆ ಒಂದು ಕ್ಷಣ ಯಾರೂ ಕೂಡ ಊಹೆ ಮಾಡ್ಕೊಳ್ಳಕ್ಕಾಗಲ್ಲ ಈ ರೀತಿ ಆಗಿತ್ತೇನು ಅಂತೇನು ಮೊದಲಿಗೆ ಬರದಾಡ ಮಗ ಕೂಸೆ ಕಂದ ನೀ ನನ್ನಿಂದ ದೂರ ಆಗಿ ಅಂತ ನೋವಲ್ಲೋ ನೀನು ನಾನು ಕೊಂಡಂಗ ದೊಡ್ಡ ಸಾಧನೆ ಮಾಡಿ ಅನ್ನೋ ಖುಷಿ ಆಯ್ತು ನೀ ಸಾವಿರಾರು ಜನ ಕಣ್ಣ ಹಾಕಬೇಕಂತ ನಾನು ಬೇರೆಯವರ ಮನೆಯೊಳಗ ಮುಸುಳಿಯನ್ನು ಸಿಕ್ಕೋ ಬಟ್ಟೆ ತೊಳೆ ಕೆಲಸ ಮಾಡಿದ್ದು ಸಾರ್ಥಕ ಆತ ಮಗ ನಿನಗ ಆ ಭಗವಂತ ಇನ್ನೂ ದೊಡ್ಡ ಹೆಸರು ಮಾಡಂಗ ಆಶೀರ್ವಾದ ಮಾಡ್ಲಿ
ಅಂತ ಮೊದಲನೇ ಸಾಲ ಮುಗಿಸಿದ್ಲು. ಕೆಳಗ ಒಂದು ಸಾಲ ಅದ್ಭುತವಾದ ಬರೆದಿದ್ದು, ಮಗ 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 ನಿನಗೊಂದು ಸತ್ಯ ತಿಳಿಸ್ಬೇಕು. ಈ ಸತ್ಯವನ್ನು ನಿನಗೆ ಮೊದಲೇ ತಿಳಿಸಿದ್ದೆ ಅಂದ್ರೆ ನೀ ನನ್ನ ಬಿಟ್ಟು ಹೋಗ್ತಿದ್ದಿಲ್ಲ ಮಗ. ಈ ಸತ್ಯವನ್ನು ನಿನ್ನಿಂದ ಮುಚ್ಚಿದ್ದಕ್ಕೆ ನೀ ನನ್ನ ಬಿಟ್ಟು ಹೋದಿ. ಈ ಸತ್ಯವನ್ನು ನಿನಗೆ ಹೇಳಿದ್ರೆ ನಿನ್ನ ಜೀವನದ ಮೇಲೆ, ನಿನ್ನ ವಿದ್ಯಾಭ್ಯಾಸದ ಮೇಲೆ ಪರಿಣಾಮ ಬೀರ್ತದ, ನಿನ್ನ ಓದೋದಕ್ಕ ಅದು ಅಡ್ಡ ಆಗ್ತದ ಅಂತೇಳಿ ನಿನಗೆ ತೊಂದರೆ ಆಗಬಾರದಂತ ಸತ್ಯವನ್ನು ಮುಚ್ಚಿಬಿಟ್ಟಿದ್ದೆ ಮಗ. ಆ ಸತ್ಯವನ್ನು ಮುಚ್ಚಿಬಿಟ್ಟಿದ್ದೆ, ಇವತ್ತು ನನಗ ಮುಳ್ಳಾಯ್ತು. ಅದಕ್ಕ ಆ ಸತ್ಯನ ಸತ್ತ ಮೇಲಾದ ಗೊತ್ತಾಗಲಿ ಅಂತ ಪತ್ರದೊಳಗೆ ಬರ್ದೇನೆ. ಅದು ಏನಂದ್ರೆ ನೀನು ನನಗೆ ಬಲಗಡೆ ಮಾತ್ರ ಕಣ್ಣೈತಿ, ಎಡಗಡೆ ಕಣ್ಣಿಲ್ಲ ಅಂತ ನಾನೇನು ಬಿಟ್ಟು ಹೋಗಿಯಲ್ಲ. ಅದಕ್ಕ ಉತ್ತರ ಇಲ್ಲ. ಏನು ಅಂದ್ರೆ ನೀನು ಸಣ್ಣವನಿದ್ದಾಗ ಆಟ ಆಡಬೇಕಾದ್ರೆ ನೀನು ಒಂದು ಅಪಘಾತದೊಳಗ ನಿನ್ನ ಒಂದು ಎಡಗಡೆಯ ಕಣ್ಣು ಗಾಯ ಆಗಿ ನಾನು ಡಾಕ್ಟರ್ ಕರ್ಕೊಂಡು ಹೋಗಿ ಡಾಕ್ಟ್ರೇ ನನ್ನ ಮಗನಿಗೆ ಕಣ್ಣಿಗೆ ನೋವಾಗಿ ಅದನ್ನು ನೋಡ್ರಿ ಅಂದಾಗ ಆ ಡಾಕ್ಟರ್ ಎಲ್ಲ ಪರೀಕ್ಷೆ ಮಾಡಿ ಒಂದು ಮಾತು ಹೇಳಿದ್ರು, ನೋಡವಾ ನಿನ್ನ ಮಗನಿಗೆ ಇನ್ನು ಮುಂದೆ ಕಣ್ಣು ಕಾಣಲ್ಲ, ಆ ಕಣ್ಣನ್ನು ತೆಗಿಬೇಕು ಅಂತ ಡಾಕ್ಟರ್ ಅಂದಾಗ ನಾನು ಡಾಕ್ಟರ್ಗೆ ಕೈ ಮುಗಿದು ಕೇಳಿದೆ, ಮಗ ನೋಡು ವೈದ್ಯರೇ ನಿಮಗೆ ಕೈ ಮುಗಿತೀನಿ, ನನ್ನ ಮಗನ ವಯಸ್ಸು ಈಗ ಪ್ರಾರಂಭ ಆಗ್ಯದ, ನನ್ನ ಮಗ ಈಗ ಶಾಲೆಗೆ ಹೊಂಟಾನ, ನನ್ನ ಮಗ ಈಗ ತಾನೇ ವಿದ್ಯಾಭ್ಯಾಸ ಮಾಡಕತ್ತಾನ, ನನ್ನ ಮಗನ ಬಗ್ಗೆ ಸಾವಿರಾರು ಕನಸು ಕಂಡೀನಿ, ನನ್ನ ಮಗ 4 ಜನರ ಮಧ್ಯದೊಳಗ ಕುರುಡನಾಗಬಾರ್ದು, ನನ್ನ ಮಗ 4 ಜನಗಳ ಮಧ್ಯದೊಳಗ ಕಣ್ಣಿಲ್ಲ ಅಂತಕ್ಕಂಥ ಕೊರಗ ನನ್ನ ಮಗನಿಗೆ ಬರಬಾರ್ದು, ಅದಕ್ಕೆ ಹೇಗಾದ್ರೂ ಮಾಡಿ ಕಣ್ಣು ಸರಿ ಮಾಡ್ರಿ ಅಂದಾಗ ಅವರು ನನ್ನ ಹತ್ರ ಸುಮಾರು ಲಕ್ಷ ಗಟ್ಟಲೆ ದುಡ್ಡು ಬೇಕಾಗ್ತದಮ್ಮ, ಯಾರಾದ್ರೂ ಕಣ್ಣನ್ನು ದಾನ ಮಾಡಿದ್ರೆ